ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಬಿಡದಿಯ ಸ್ಥಿತಿ ಬಿಗಡಾಯಿಸ್ತಾ ಇದೆ. ಟೌನ್ಶಿಪ್ ಯುದ್ಧ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಅನ್ನದಾತರ ಹೋರಾಟದಲ್ಲಿ ಇವತ್ತು ಎಚ್ ಡಿ ದೇವೇಗೌಡರು ಕೂಡ ಭಾಗಿಯಾಗ್ತಾರಂತೆ. ಬೈರಮಂಗಲ ಗ್ರಾಮದಲ್ಲಿ ರೈತರ ಧರಣಿ ನಡೀತಾ ಇದೆ. ಅಲ್ಲಿ ದೇವೇಗೌಡರು ಪಾಲ್ಗೊಳ್ತಾರೆ. ಗೌಡೇನಾದರೂ ಇದಕ್ಕೆ ಧುಮುಕಿದ್ರೆ ಒಂದು ಹೊಸ ಸ್ವರೂಪ ಸಿಗುತ್ತೆ. ನಿನ್ನೆ ಸುದ್ದಿಗೋಷ್ಠಿ ಮಾಡಿದ್ರು, ಆ ಸೂಚನೆಯನ್ನು ಕೊಟ್ಟಿದ್ರು. ಪತ್ರ ಬರೆದಿದ್ದೀನಿ, ಪತ್ರ ಬರೆದ್ರು ಕೂಡ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಉತ್ತರ ಸಿಕ್ಕಿಲ್ಲ. ಹಿಂಗೆ ಆದ್ರೆ ಸುಮ್ಮನಿರಲ್ಲ ಅಂತ ಹೇಳಿದರು ದೊಡ್ಡಗೌಡರು. ಇನ್ನು ದೇವೇಗೌಡ ಆರೋಪಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ತಿರುಗೇಟು ಕೊಟ್ಟಿದ್ರು. ಭೂಸ್ವಾಧೀನಕ್ಕೆ ಇವತ್ತು ಎರಡನೇ ಹಂತದ ಅಂತಿಮ ಅಧಿಸೂಚನೆ ಏನಾದರೂ ಸಿಗುತ್ತಾ? ವಿರೋಧದ ನಡುವೆನೇ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುವಂಥ ಸಾಧ್ಯತೆ ಇದೆಯಾ? ಹೀಗಾಗಿಯೇ ರೈತರು ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ. ಒಂದೆರಡು ಜನ ಬೇಡ ಇದು ಅನ್ನುವಂಥವ್ರು, ಇನ್ನೊಂದಷ್ಟು ಜನ ಬೇಕು ಅನ್ನುವಂಥವ್ರು ನೋಡಿ ಪಟಾಕಿ ಹೊಡೆದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹೊಸೂರು ಗ್ರಾಮ, ಅರಳಾಳು ಸಂದ್ರ ಗ್ರಾಮ, ಬನ್ನಿಗಿರಿ, KG ಗೊಲ್ಲರಪಾಳ್ಯ ಈ ಭಾಗದಲ್ಲಿ ಅಂತಿಮ ಅಧಿಸೂಚನೆ ಸಿಕ್ಕಿದೆ ಅನ್ನುವಂಥದ್ದು. ಬರೀ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎರಡೆರಡು ಡೆವಲಪ್ಮೆಂಟ್ಗಳು. ನಿನ್ನೆ ದೇವೇಗೌಡರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಇವತ್ತು ಅವರೂ ಕೂಡ ಈ ಹೋರಾಟದಲ್ಲಿ ಧುಮುಕುವಂಥ ಸಾಧ್ಯತೆಗಳಿದೆ. ಹಿಂಗಾಯಿತು ಅಂತಂದರೆ ಅದು ಬೇರೆ ಸ್ವರೂಪ ಪಡೆಯುತ್ತೆ. ನಂಬರ್ 1. ನಂಬರ್ 2, ಈಗಾಗಲೇ ಏನು ಅಂತಂದರೆ ಒಂದು ಕಡೆಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ, ಇನ್ನೊಂದು ಕಡೆ ಮಾಡಬೇಕು ಅಂತ, ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಸೂಚನೆ ಕೂಡ ಬಿಡುಗಡೆ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಏನಿದೆ ವಿವರ? ರಂಗನಾಥ್, ಉರಿತಿರುವಂಥ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಳೆದ ಈ ಒಂದು ಯೋಜನೆ, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಬೈರಮಂಗಲದ ಗ್ರಾಮದಲ್ಲಿ ಕಳೆದ 500 ದಿನಗಳಿಂದಲೂ ಕೂಡ ಯೋಜನೆ ವಿರುದ್ಧವಾಗಿರುವಂಥ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ವಿರೋಧ ಮಂಡಳ್ಳಿ ಗ್ರಾಮದಲ್ಲಿ 2 ದಿನಗಳ ಕೆಳಗೆ ಯಾವ ದೊಡ್ಡ ಮಟ್ಟಿಗೆ ಹೋರಾಟ ನಡೆದಿತ್ತು. ಇವೆಲ್ಲವುಗಳ ನಡುವೆ ಇದೀಗ ಎರಡನೇ ಹಂತದ ಅಂತಿಮ ಅಧಿಸೂಚನೆಗೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಈಗಾಗಲೇ ನಿನ್ನೆ ರಾತ್ರಿ ಕೂಡ ಎಲ್ಲ ರೀತಿಯ ಕೂಡ ಆಗಿದೆ. ಇವತ್ತು ಆ ಒಂದು ಫೈನಲ್ ನೋಟಿಫಿಕೇಶನ್ ಕೂಡ ಇವತ್ತು ಹೊರಬೀಳುವ ಸಾಧ್ಯತೆಗಳು ಹೆಚ್ಚಿದಾವೆ. ಈ ಹಿನ್ನೆಲೆಯಲ್ಲಿ ಬೈರಮಂಗಲ ಗ್ರಾಮದಲ್ಲಿ ಯೋಜನೆ ಪರವಾಗಿರುವಂತಹ ರೈತರು ಕೂಡ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಜೂನ್ 11ನೇ ತಾರೀಕು ಮೊದಲ ಹಂತದ ಅಂತಿಮ ಅಧಿಸೂಚನೆ ಆಗಿತ್ತು. ಅದರಲ್ಲಿ ಕೆಂಪಯ್ಯನಪಾಳ್ಯ, ಮಂಡಳ್ಳಿ ಜೊತೆಗೆ ಒಡೇರಳ್ಳಿ ಈ 3 ಗ್ರಾಮಗಳ 516 ಎಕರೆಯಷ್ಟು ಭೂಸ್ವಾಧೀನಕ್ಕೂ ಕೂಡ ಮೊದಲ ಹಂತದ ಅಂತಿಮ ಅಧಿಸೂಚನೆ ಆಗಿತ್ತು. ಅದಾದ ನಂತರದಲ್ಲಿ ಹೋರಾಟದ ಸ್ವರೂಪ ಬೇರೆ ರೂಪ ಪಡೆದಿತ್ತು. ಈಗಾಗಲೇ ಮಂಡಳ್ಳಿ ಮತ್ತೆ ಕೆಂಪಯ್ಯನಪಾಳ್ಯಗಳಲ್ಲಿ ಸಾಕಷ್ಟು ರೈತರಿಗೂ ಕೂಡ ಈಗಾಗಲೇ ಪರಿಹಾರವನ್ನು ಕೊಟ್ಟಿದ್ದಾರೆ. ಮಂಡಳ್ಳಿ ಗ್ರಾಮದಲ್ಲಿ GMC ತೆರಳುತ್ತಿದ್ದಂತ ಸಂದರ್ಭದಲ್ಲಿ ಮೊನ್ನೆ ರೈತರು ಅಧಿಕಾರಿಗಳನ್ನೆಲ್ಲ, ಸರ್ವೆ ಕಾರ್ಯಕ್ಕೆ ಬಂದಂತ ಅಧಿಕಾರಿಗಳೆಲ್ಲರನ್ನೂ ಕೂಡ ಅಟ್ಟಾಡಿಸಿ ಹೊಡೆಯುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇವೆಲ್ಲವುಗಳ ನಡುವೆ ಕೂಡ ಇವತ್ತು ಎರಡನೇ ಹಂತದ ಅಂತಿಮ ಅಧಿಸೂಚನೆ, ಅದರಲ್ಲಿ ಹೊಸೂರು ಗ್ರಾಮ ಆಗಿರುವುದು, ಬನ್ನಿಗಿರಿ ಮತ್ತೆ ಅರಳಾಳು ಸಂದ್ರ ಮತ್ತೆ KG ಗೊಲ್ಲರಪಾಳ್ಯ ಈ 4 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಕೂಡ ಇವತ್ತು ಆಗುತ್ತೆ. ಈ ಒಂದು ಮಾಹಿತಿ ತಿಳಿದ ಕೂಡಲೇ ನಿನ್ನೆ ರಾತ್ರಿಯೇ ಕೂಡ ಆ ಗ್ರಾಮ ವ್ಯಾಪ್ತಿಯ ರೈತರು ಏನಿರ್ತಾರೆ, ಅಂದ್ರೆ ಯೋಜನೆ ಪರವಾಗಿರುವಂತ ರೈತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಹೋರಾಟಕ್ಕೆ ಅಂದ್ರೆ ರೈತರಿಗೆ ಸಾಥ್ ನೀಡೋಕ್ಕೂ ಕೂಡ ಕೇಂದ್ರ ಸಚಿವ ದೇವೇಗೌಡರು ಕೂಡ ಮುಂದಾಗ್ತಾ ಇದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗಾಗಲೇ ಪತ್ರವನ್ನ ಬರೆದಿ ಸಾಕಷ್ಟು ದಿನಗಳಾಗಿದೆ. ಇದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ. ನಾನು ಕೂಡ ಪ್ರತಿಭಟನೆ ಮಾಡಬೇಕು ಅನ್ನೋಂಥದ್ದು ಕೂಡ ನಿರ್ಧರಿಸಿದ್ದೀನಿ ಅಂತ ತಿಳಿಸಿದ್ರು. ಜೊತೆಗೆ ನಾಳೆ ಅಥವಾ ನಾಡ್ದು ಅಂದ್ರೆ ಬೈರಮಂಗಲದಲ್ಲಿ ಯೋಜನೆ ವಿರೋಧಿಸಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವ ಸಾಧ್ಯತೆಗಳಿದೆ. ಹೀಗಾಗಿ ಈ ಒಂದು ಹೋರಾಟದ ಸ್ವರೂಪ ಬೇರೆದೇ ರೀತಿಯಲ್ಲಿ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೋಡುಬಳೆ ಅಂದ್ರೆ ಅಡುಕಲೆ.